ದರ್ಶನ್ ನಿವಾಸದ ಮುಂದೆ ಅಭಿಮಾನಿಗಳ ದಂಡು. 49ನೇ ವಸಂತಕ್ಕೆ ಕಾಲಿಟ್ಟ ಚಾಲೆಂಜಿಂಗ್ ಸ್ಟಾರ್. ದರ್ಶನ್ ನಿವಾಸದ ಮುಂದೆ ಅಭಿಮಾನಿಗಳ ದಂಡು. 49ನೇ ವಸಂತಕ್ಕೆ ಕಾಲಿಟ್ಟ ಚಾಲೆಂಜಿಂಗ್ ಸ್ಟಾರ್ ಬೆಂಗಳೂರಿನ RR ನಗರದ ನಿವಾಸದ ಬಳಿ ಜಮಾವಣೆ. ಡಿ ಬಾಸ್ ಅಂತ ಘೋಷಣೆಯನ್ನ ಕೂಗಿದ್ದಾರೆ ಅಭಿಮಾನಿಗಳು. ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರದಲ್ಲಿರುವ ದಚ್ಚು. ದರ್ಶನ್ ಜೈಲಿನಲ್ಲಿದ್ರೂ ಕೂಡ ಸೆಲೆಬ್ರೇಷನ್ ಮಾಡ್ತೇವೆ. ಕಾಟೇರನ ಹುಟ್ಟು ಹಬ್ಬಕ್ಕೆ ಶುಭ ಕೋರಿದ ಫ್ಯಾನ್ಸ್. ದರ್ಶನ್ ಮನೆ ಮುಂದೆ ಮಹಿಳಾ ಅಭಿಮಾನಿ ಪೂಜೆ ಮಾಡಿದ್ದಾರೆ. ಸಖತ್ ಡೈಲಾಗ್ ಹೊಡೆದು ಅಭಿಮಾನಿ ಶುಭ ಕೋರಿದ್ದಾರೆ. ನಟ ದರ್ಶನ್ ಜೈಲಿನಲ್ಲಿದ್ರೂ ಕೂಡ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ದರ್ಶನ್ ನಿವಾಸದ ಮುಂದೆ ಅಭಿಮಾನಿಗಳ ದಂಡೇ ಸೇರಿದೆ. 49ನೇ ವಸಂತಕ್ಕೆ ಕಾಲಿಟ್ಟ ಚಾಲೆಂಜಿಂಗ್ ಸ್ಟಾರ್ ಬೆಂಗಳೂರಿನ RR ನಗರದ ನಿವಾಸದ ಬಳಿ ಜಮಾವಣೆಯಾಗಿದ್ದಾರೆ. ಡಿ ಬಾಸ್ ಅಂತ ಘೋಷಣೆಯನ್ನ ಅಭಿಮಾನಿಗಳು ಕೂಗಿದ್ದಾರೆ. ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರದಲ್ಲಿರುವ ನಟ ದರ್ಶನ್ ಜೈಲಿನಲ್ಲಿದ್ರೂ ಕೂಡ ಸೆಲೆಬ್ರೇಷನ್ ಮಾಡ್ತೇವೆ ಅಂತ ಅಭಿಮಾನಿಗಳು ಘೋಷಣೆಯನ್ನ ಕೂಗಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ 49ನೇ ಬರ್ತ್ಡೇ ಹಿನ್ನೆಲೆಯಲ್ಲಿ ಸಾಕಷ್ಟು ಅಭಿಮಾನಿಗಳು ಇವತ್ತು ಅವರ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಅವರ ಮನೆ ಮುಂದೆ ಜಮಾಯಿಸಿರುವಂತಹದ್ದು. ಡಿ ಬಾಸ್ ಜೈಲಲ್ಲಿದ್ದರೂ ಸಹ ಅಭಿಮಾನಿಗಳು ಅದೇ ರೀತಿಯಾಗಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಬಾರಿ ಮಕ್ಕಳಿಗೆ ಮತ್ತು ಯಾರಿಗೆಲ್ಲ ಸಮಸ್ಯೆಗಳಿದೆ ಅವರಿಗೆಲ್ಲ ಏನು ಸಹಾಯ ತಮ್ಮ ಕೈಲಿ ಆದಷ್ಟು ಸಹಾಯನ ಮಾಡೋದ್ರ ಮುಖಾಂತರವಾಗಿ ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದು. ಇಲ್ಲಿ ಅವರ ಮನೆ ಮುಂಭಾಗದಲ್ಲೂ ಸಹ ಅಂದರೆ ಅವರ ಮನೆ ಮುಂದೆ ಗಲಾಟೆ ಆಗುತ್ತೆ ಅಂತ ಹೇಳಿ ಪಕ್ಕದ ಏರಿಯಾದಲ್ಲೂ ಸಹ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಾವು ಗಮನಿಸ್ತಾ ಹೋಗ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಅಭಿಮಾನಿಗಳು ಇಲ್ಲಿ ಮನೆ ಮುಂಭಾಗದಲ್ಲಿ ಜಮಾಯಿಸಿದ್ದಾರೆ ಅಂತ ಹೇಳಿ ಅವರ ಡೈಲಾಗ್ಗಳನ್ನ ಹೇಳೋದಾಗಿರ್ಬೋದು, ಅವ್ರ ಬರ್ಡೇಗೆ ವಿಶ್ ಮಾಡೋದಾಗಿರ್ಬೋದು, ಜೊತೆಗೆ ಅವರ ಕಟೌಟ್ಗಳನ್ನಾಗಿರ್ಬೋದು ಮತ್ತೆ ಪೋಸ್ಟರ್ನ ಹಿಡ್ಕೊಂಡು ಸಹ ಈಗಾಗಲೇ ಅಭಿಮಾನಿಗಳು ಬಂದು ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿ ಬಾಸ್ ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಎಸ್, ಇಲ್ಲಿ ಒಂದಷ್ಟು ಜನರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಡಿ ಬಾಸ್ ಬರ್ಡೇ, ಸೊ ತಾವು ಸಹ ಮನೆ ಹತ್ರ ಬಂದಿದ್ದೀರಾ. ಬಾಸ್ ಒಳಗಡೆ ಇದ್ದಾರೆ ಅನ್ನುವಂಥ ಬೇಜಾರು ಎಷ್ಟಿದೆ? ಸೊ ಹೇಗೆ ವಿಶ್ ಮಾಡ್ತಾ ಇದ್ದೀರಾ? ಹೋದ ಸಲ ಬಂದಿದ್ದು ಸಹ ಮೇಡಮ್, ಆದ್ರೂ ಮಿಸ್ ಮಾಡ್ಕೊಂಡು ಹೋದ ಸಲ ಬರ್ಡೇ ಮಾಡ್ಕೊಳಲ್ಲ ಅಂತ ಹೇಳಿರು. ಆದ್ರೆ ಈ ಸಲ ನಾವು ಬಂದು ಮಾಡ್ಕೊಂಡು ರೊಟ್ಟೆ ಮನೆ ನೋಡ್ಕೊಂಡು ಮನೆ ಹತ್ರ ಫೋಟೋ ತೆಗೆಸ್ಕೊಂಡು ಹೋಗ್ಬೇಕಂತ ಬಂದಿದ್ದೀವಿ. ಸೊ ಇಲ್ಲಿ ಪುಟಾಣಿ ಅಭಿಮಾನಿ ಕೂಡ ಇದ್ದಾರೆ, ನಾನು ಅವ್ರನ್ನ ಮಾತಾಡ್ಸಾ ಹೋಗ್ತೀನಿ. ಇವತ್ತು ಬಾಸ್ ಬರ್ತ್ಡೇ, ಹೇಗೆ ವಿಶ್ ಮಾಡ್ತೀಯ? ಜೊತೆಗೆ ಬಾಸ್ ಒಳಗಡೆ ಇದ್ದಾರೆ, ಎಷ್ಟು ಬೇಜಾರಿದೆ? ತುಂಬಾನೇ ಬೇಜಾರಿದೆ. ಇಲ್ಲಿಂದ ಒಂದು ಪ್ಲೇನ್ ಕಿಸ್ ಕೊಟ್ಬಿಟ್ಟು ಹ್ಯಾಪಿ ಬರ್ತ್ಡೇ ದರ್ಶನ್ ಅಂಕಲ್ ಅಂತ ಹೇಳ್ತೀನಿ. ಬಾಸ್ ಡೈಲಾಗ್ ಆಲ್ಮೋಸ್ಟ್ ಸೂಪರ್ ಆಗಿ ಡೈಲಾಗ್ ಹೇಳ್ತೀಯ, ಏನಾದರೂ ಹೇಳೋದಾದ್ರೆ? 1 2 3 ಡಿ ಬಾಸ್ ಅಂದ್ರೆ ಕಿಕ್ಕು, ಇವರ ಮೊದಲನೇ ಚಿತ್ರ ಮೆಜೆಸ್ಟಿಕ್ಕು, ಕ್ರೇಜ್ಗೆ ಕಿಂಗು, ವಾಟ್ ಯು ಪೀಪಲ್ ಆರ್ ಡೂಯಿಂಗು ಅನ್ನೋದೇ ಟ್ರೆಂಡಿಂಗು. ಅಯ್ಯ ಅಂದ್ರೆ ಅಧಿಪತಿ, ಬೃಂದಾವನದ ಸಾರಥಿ, ಕರುನಾಡ ಭೂಪತಿ, ಇವರೇ ಅಲ್ವಾ ಕರ್ನಾಟಕದ ಚಕ್ರವರ್ತಿ. ಜಾಗ ಯಾವುದೇ ಇರಲಿ ಹೇಗೆ ಇರಲಿ ಜೈಕಾರ ಹಾಕ್ಸ್ಕೊಳ್ಳೋ ಏಕೈಕ ನಟ, ಕನ್ನಡದ ಕಲಾವಿದ, ಕುರುಕ್ಷೇತ್ರದ ದುರ್ಯೋಧನ, ಈ ಕಲಿಯುಗದ ಕರ್ಣ. ಅಕ್ಕಿಗೆ ಭತ್ತ ಕವಚ, ದಾನಕ್ಕೆ ದತ್ತ ಕವಚ, ಕನ್ನಡಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನೇ ಕವಚ. ಸುಟ್ಟರೆ ಇಟ್ಟಿಗೆ ಗಟ್ಟಿ, ಚಾಲೆಂಜ್ ಅಂದ್ರೆ ದಾಸನ ಗುಂಡಿಗೆನೆ ಗಟ್ಟಿ. ಇವ್ರಿಗೆ ಕಟ್ಟಕ್ಕಾಗಲ್ಲ ಮೌಲ್ಯ, ಕಣ್ಣಲ್ಲೇ ತೋರಿಸ್ತಾ ಇಲ್ವಾ ಕಲಾಸಿ ಪಾಳ್ಯ. ಆನೆಗೆ ಎದುರು ಬರಬಾರ್ದು, ಈ ಜಗ್ಗುನ ಎದುರಾಕೊಂಬಾರ್ದು. ಯಾಕಂದ್ರೆ ನಾನು ಇವಾಗಲೇ ಹೇಳ್ಬಿಡ್ತೀನಣ್ಣ, ನನ್ಗಿರೋದು ಎರಡು ಮುಖ. ಒಡೆಯ ಅಂದ್ರೆ ಅಭಿಮಾನ, ಒಡೆಯ ಅಂದ್ರೆ ಅಭಿಮಾನ, ಅಂಬರೀಷ್ ಅಂದ್ರೆ ಯಜಮಾನ. ಥ್ಯಾಂಕ್ ಯು ಚಿನ್ನ. ತಾವೇನಿಲ್ಲ ಮೇಡಮ್, ಭಾಳ ಖುಷಿ ವಿಷಯ ದಿನ. ಆದರೂ ನಮ್ಮ ಬಾಸ್ ಇಲ್ಲ ಅಂದ್ರೂ ಥೋಡ ನೋವು ಆಗುತ್ತಿದೆ. ಏನಾಗಲ್ಲ, ಅತಿ ಶೀಘ್ರದಲ್ಲಿ ಆಚೆ ಬಂದೇ ಬರ್ತಾರೆ. ಇವಾಗ 49 ಹುಟ್ಟುಹಬ್ಬದ ಆಚೆಗಳು, 50ನೇ ಹುಟ್ಟುಹಬ್ಬದ ಆಚರಣೆಗಳು ಅಭಿಮಾನಿಗಳು ಏನಂತ ತೋರಿಸ್ತೀವಿ ಮೇಡಮ್. ಮೇಡಮ್ ಕರಿಯ ಪಿಕ್ಚರ್ ಈಗ ನೋಡಕ್ ಹೋಗ್ಬೇಕು ನಾವೀಗ. ಏನಿಲ್ಲ, ಬೇಜಾರಿದೆ, ಏನ್ ಮಾಡಕ್ಕಾಗಲ್ಲ. ಅವರು ಹೊರಗಡೆ ಬರ್ತಾರಲ್ಲ, ಅದೇ ಬರ್ತಡೇ ನಮಗೆ, ಇದು ಬರ್ತಡೇ ಅಲ್ಲ. ಅವ್ರು ಒಳಗಡೆ ಇದ್ದಾರೆ, ಅವರು ಸೆಲೆಬ್ರಿಟಿಗೆ ಏನಿದೆ ಮರ್ಯಾದೆ ಕೊಡ್ತಾ ಇದ್ದಾರೆ, ಅಷ್ಟು ಮರ್ಯಾದೆ ಕೊಡ್ತಾ ಇದ್ದಾರೆ. ನಮಗೆ ಮರ್ಯಾದೆ ಕೊಡ್ತಾ ಇದ್ದಾರೆ, ಅವ್ರಿಗೆ ಮರ್ಯಾದೆ ತಗೊಂತಿಲ್ಲ. ಅಷ್ಟು ಇದೆ. ಸೊ ನೋಡಿದ್ರಲ್ಲ, ಸಾಕಷ್ಟು ಅಭಿಮಾನಿಗಳು ಸಹ ಬಂದು ಅವ್ರ ಮನೆ ಮುಂಭಾಗದಲ್ಲಿ ಫೋಟೋನ ಹಿಡಿದಾಗಿರ್ಬೋದು, ಅವರ ಡೈಲಾಗ್ಸನ್ನು ಹೇಳೋದ್ರ ಮುಖಾಂತರವಾಗಿ ವಿಷನ್ ಮಾಡ್ತಾ ಇದ್ದಾರೆ. ಸೊ ಬಾಸ್ ಎಲ್ಲೇ ಇದ್ರೂ ಸಹ ಅವ್ರ ಬರ್ತ್ಡೇ ನಮ್ಮ ಕಡೆಯಿಂದ ಒಂದು ಶುಭ ಹಾರೈಕೆ ಇರುತ್ತೆ ಅನ್ನುವಂಥದ್ದು ಅಭಿಮಾನಿಗಳ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಕಾಸ್ ಪಾಟೀಲ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ್ರೀಸ್, ಬೆಂಗಳೂರು.